ಇಲ್ಲ, ಏನು ರೆಡಿ ಆಗಿದ್ದಿಲ್ಲ, ಏನಿಲ್ಲ. ದೇವ್ರು ಹೆಂಗೆ ಕರ್ಕೊಂಡು ಹೋದ ಹಂಗೆ ಹೋಗಿದ್ವಿ ಅಷ್ಟೇ ಹೊರತು ಇನ್ನೇನಿಲ್ಲ. ಇಲ್ಲಿ ತಿರುಪತಿಗೆಲ್ಲ ಹೋಗ್ತಾ ಇದ್ವಿ. ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವರು ಈ ದೇವ್ರನ್ನ ಕೊಟ್ಟರು ನಮ್ಮ ಡಾಕ್ಟರ್ಸ್ ಕಡೆಯಿಂದ. ಮನೋ ಡಾಕ್ಟರ್ನ ನಾನು ನಿಜವಾಗ್ಲೂ ತುಂಬ ನಿಂತ್ಕೊಳ್ಳೇಬೇಕು. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಒನ್ ಆಫ್ ದ ಬ್ಯುಸಿಯೆಸ್ಟ್ ಅವರಲ್ಲಿ 52 ಆಪ್ರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವರಿಗೆ. ಇಂಟರ್ವ್ಯೂಗಳ ಜೊತೆಗೆ ಅಷ್ಟು ಬ್ಯುಸಿ ಇದ್ದಾರೆ ಅವ್ರು ಡಾಕ್ಟರ್, ಅಷ್ಟು ಬ್ಯುಸಿ ಇದ್ದಾರೆ. ಅದರಲ್ಲಿ ಆಮೇಲೆ ಅವರೇ ಹೇಳಿದ್ದು ನನಗೆ, ಡಾಕ್ಯುಮೆಂಟ್ರಿ ನೀವು ಮಾಡಲೇಬೇಕು, ಈ ಥರ ನಾನು ಪೇಷಂಟೇ ನೋಡಿಲ್ಲ ಅಂತ ಹೇಳಿದ್ರು ನನಗೆ. ಆಪರೇಷನ್ ದಿನ 24 ತಾರೀಕು ನಾವು ಕೂಡ ಇಲ್ಲಿ ಏನು ಆಗ್ಬೋದು ಅನ್ನೋದು, ಅಣ್ಣ ಹೊರಗಡೆ ಹೆಂಗ್ ಬರ್ಬೋದು ಅನ್ನೋ ಕುತೂಹಲದಲ್ಲಿ ಆ ಮೂಮೆಂಟ್ ನೀವು ಹೇಗೆ ಎದುರಿಸಿದ್ರೆ? ಇಲ್ಲ, ಕಷ್ಟ ಆಯ್ತು ಅವತ್ತು, ತುಂಬಾನೇ ಕಷ್ಟ ಆಯ್ತು. ಬಟ್ ಮಧು ಇದ್ರು ಅವಾಗ, ಆಮೇಲೆ ಫೋನಲ್ಲಿ ಮಾತಾಡ್ತಾ ಇದ್ರು. ಮಧು ವಾಪಸ್ ಹೋದ್ಮೇಲೆ ನಮ್ಮ ಭೀಮಮ್ಮ ಬಂದರು, ನಮ್ಮ ತಾಯಿಯ ತಮ್ಮ ಅವ್ರು ಬಂದಿದ್ರು. ಆಮೇಲೆ ಎಲ್ಲರೂ ಒಟ್ಟಿಗೆ ಇದನ್ನ ಎದುರಿಸಿದೀವಿ. ಜೊತೆಗೆ ಎಲ್ಲರಿಗೂ ಇಲ್ಲಿ ಪೂಜೆಗಳು ನಡೀತಾ ಇತ್ತು, ಗೊತ್ತಾಗ್ತಾ ಇತ್ತು. ಎಷ್ಟೋ ನಮ್ಮ ಫೋನ್ಗಳಲ್ಲಿ ಕೂಡ ಕಳಿಸ್ತಾ ಇದ್ರು ಅದನ್ನ ನಾನು ಧೈರ್ಯ ಇಟ್ಕೊಂಡು ಹೋದ್ವಿ. ನಾನು ಯಾವಾಗಲೂ ಒಂದೇನಂದ್ರೆ ಯಾವ್ದು ಹಂಗೆ ಬರುತ್ತೆ ಹಂಗೆ ತೊಗೊಂಡು ಹೋಗ್ತಾ ಇರ್ತೀವಿ ಮುಂದೆ. ನಾನು ತುಂಬ ಮುಂದಿಂದ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾನು ಅವತ್ತಿಂದ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರದ್ದು ಆಪ್ರೇಷನಲ್ಲಾಗಿ ಡಾಕ್ಟ್ರ್ ಮನೋ ಬಂದು ಹೊರಗಡೆ ಹೇಳಿಬಿಟ್ಟು ನಮಗೆಲ್ಲ ಚೆನ್ನಾಗಿದೆ ಫೈನ್ ಅಂತೇಳಿ ಹೋದರು. ಮತ್ತೆ 15 ನಿಮಿಷದಲ್ಲಿ ಮತ್ತೆ ಬಂದರು, ಏನೋ ಎಲಿವೇಟ್ ಆಗಿದೆ ಹಾರ್ಟ್ ವಿಷಯದ್ದು ಅಂತೇಳಿ. ಆಮೇಲೆ ನಮಗೆಲ್ಲ ತುಂಬಾ ಭಯ ಆಯ್ತು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಫ್ರೀಸ್ ಆಗಿಬಿಟ್ಟೆ, ಅಲ್ಲಿ ಮಾತೇ ಹೊರಡ್ತಾನೆ. ಅವ್ರ ಹತ್ರ ಹೋದ್ವಿ, ಕರ್ಕೊಂಡು ಹೋದ್ವಿ ಒಳಗಡೆ. ಆಮೇಲೆ ಅಲ್ಲಿ ಅಷ್ಟರೊಳಗೆ ಅವ್ರ ಡಾಕ್ಟರ್ ಟೀಮ್ ಬಂದಿತ್ತಲ್ಲಿ, ಇದು ಈ ಹಾರ್ಟ್ ಎಲ್ಲ ನೋಡೋದು ಟೀಮ್ ಬಂದಿತ್ತು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಇದು ಎಲಿವೇಟ್ ಆಗಿದೆ. ನನಗೇನು ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನಿವೇದಿತಾ ಕೇಳಿದ್ರು ಅವ್ರನ್ನ, ಹಂಗಂದ್ರೆ ಏನು ಹೇಳ್ತೆ, ಏನಾದ್ರು ಆಗಿದೆ ಅಂತ ಇದ್ರೆ, ಏನಾದ್ರು ಆಗುತ್ತೆ ಅಂತ ಇದ್ರೆ ಏನಿಲ್ಲ. ಆಮೇಲೆ ಡಾಕ್ಟರ್ಸ್ ಹೇಳಿದ್ರು, ಅಲ್ಲಿ ಪ್ರೋಟೋಕಾಲ್ ಏನಂದರೆ ತಕ್ಷಣ ಕರ್ಕೊಂಡು ಹೋದ್ರೆ ಅವರು ಅದಕ್ಕೇನು ಟ್ರೀಟ್ಮೆಂಟ್ ಏನು ಅಂತ ನೋಡಿ ತಕ್ಷಣ ಟ್ರೀಟ್ಮೆಂಟು ಮಾಡ್ತಾರೆ ಅವರು ಅಲ್ಲೇನೆ. ಸೊ ದೇ ಡಿಡ್ ಅನ್ ಆಂಜಿಯೋಗ್ರಾಮ್. ದೇರ್ ವಾಸ್ ನಥಿಂಗ್. ದಟ್ ವಾಸ್ ದ ಬೆಸ್ಟ್ ಥಿಂಗ್ ವಿಚ್ ನಾನು ಕೇಳಿದ್ರು, ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ನೋಡ್ತಾನೆ ಇದ್ದೆ. ಹೌದಾ, ನನಗೆ ಅವಾಗ ತಾನೆ ಆಗಿ ಅಲ್ವಾ ಏನಂತ ಹೇಳ್ತಾರೆ, ಗೊತ್ತಾಗಿಲ್ಲ. ಆಪರೇಷನ್ ಆಗಿ ಅಣ್ಣ ಹೊರಗಡೆ ಬಂದು ಒಂದಿನ ನಂತರ ಆ ಖುಷಿನ ಇಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಅದನ್ನ ಇದು ಮಾಡ್ಕೊಂಡ್ವಿ? ಇಲ್ಲ, ಆಪ್ರೇಷನ್ ಆದ್ಮೇಲೆ ಎಲ್ಲ ದಿನನೂ ಖುಷಿನೇ. ಯಾಕಂದ್ರೆ ಅವ್ರು ದಿನ ಬೆಳಗಾದ್ರೆ ಒಂದು ಹೊಸದು ಮಾಡ್ತಾ ಇದ್ರು. ಮೊನ್ನೆ ನಾವೆಲ್ಲ ಬೀಚ್ ಹತ್ರ ಹೋಗಿದ್ವಿ, ಡಾನ್ಸ್ ಮಾಡ್ತಾ ಇದ್ರು. ಅಷ್ಟರೊಳಗೆ ನಿಲ್ಸ್ಬಿಟ್ರು, ಇಲ್ಲ ಶೂಟ್ ಮಾಡ್ತಿದ್ದೆ ಅದನ್ನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.